ತುಮಕೂರು ತುಮಕೂರು ನಗರದ ಎಂಪ್ರೆಸ್ ಕೆಪಿಎಸ್ ಶಾಲೆಯ ಸಭಾಂಗಣದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಸಮಾಜ ಸುಧಾರಕ ತತ್ವಜ್ಞಾನಿ ನಾರಾಯಣ ಗುರು, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಜನ್ಮದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಸಮಾಜ ಸುಧಾರಕರು ದೇಶದ ಅಭಿವೃದ್ಧಿಗೆ ದುಡಿದ ಗಣ್ಯರ ಬಗ್ಗೆ ಯುವ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಪ್ರತಿ ವರ್ಷ ಒಂದೊಂದು ಶಾಲಾ ಕಾಲೇಜುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ವಿಜ್ಞಾನ ತಂತ್ರಜ್ಞಾನದ ಮೂಲಕ ದೇಶವನ್ನು ಮುನ್ನಡೆಸಿದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಅಭಿವೃದ್ಧಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಜನ್ಮದಿನಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಕಾರ್ಯಕ್ರಮಕ್ಕೂ ಮುನ್ನ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳು ಮಹನೀಯರ ಬಗ್ಗೆ ಹೆಚ್ಚು ತಿಳಿಯುವಂತೆ ಮಾಡಲಾಗಿದೆ. ಮೂವರು ಮಹನೀಯರು ನೀಡಿದ ಕೊಡುಗೆಗಳು ಜನತೆಗೆ ತಿಳಿಯುವಂತೆ ಮಾಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಇಂಪ್ರೆಸ್ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಯ್ಯ HM ಮಾತನಾಡಿ, ಓರ್ವ ವ್ಯಕ್ತಿಯನ್ನ ಸ್ಮರಿಸುತ್ತೇವೆ ಎಂದರೆ ಅವರ ಕೊಡುಗೆ ಏನು ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ಸಮಾನತೆ ಹೆಚ್ಚು ಒತ್ತು ನೀಡಿದವರು. ಸಂಪರ್ಕ ಕ್ರಾಂತಿಗೆ ರಾಜೀವ್ ಗಾಂಧಿಯವರ ಕೊಡುಗೆಯನ್ನ ನಾವೆಲ್ಲರೂ ಸ್ಮರಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಾರಿಯಂ ಜಮೀಲಾ, ಜ್ಯೋತಿ ಎನ್, ತೃಪ್ತಿ ಎನ್ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಅರ್ಚನಾ MB, ರಮ್ಯಾ, ಅರ್ಪಿತಾ ಅವರುಗಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಪಡೆದರು. ಸಮಾಧಾನಕರ ಬಹುಮಾನವನ್ನ ಅದಿತಿ, ಚಾರುಲತಾ, ಶಾಲಿನಿ, ಆಶಾ ರಾಣಿ ಪಡೆದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ HM ಸದಾಶಿವಯ್ಯ, ಸಿದ್ದಪ್ಪ N, ಜಯಶೀಲಾ, ಮುಖಂಡರಾದ ಬ್ರಹ್ಮಾನಂದ ರೆಡ್ಡಿ, ಆದಿಲ್ ಖಾನ್, ಶಹಬುದ್ದೀನ್, ತೇಸಿ, ವೆಂಕಟೇಶ್, ಸುಕನ್ಯಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ANP ತುಮಕೂರು. ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರೋಂಥ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ರಾಜ್ಯ ಕಂಡಂಥ ಪ್ರಗತಿಪರ ಸಾಧನೆಗಳ ಸರದಾರ ಶ್ರೀಯುತ ಡಿ ದೇವರಾಜ್ ಅರಸೂರವರು ಯುವಕರ ಅಚ್ಚುಮೆಚ್ಚು. ನಾವೇನಾದರೂ ಇವತ್ತು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಸೆಟ್ ಹೊಡೆದು ನಿಂತ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಮೊಬೈಲ್ಗಳು ಇಟ್ಕೊಂಡು ಕ್ಷಣಾರ್ಧದಲ್ಲಿ ಪ್ರಪಂಚದ ಯಾವ ಮೂಲೆ ಬೇಕಾದರೂ ಸಂಪರ್ಕ ಮಾಡುವಂಥ ಮೊಬೈಲ್ ತಂತ್ರಜ್ಞಾನ ಕಂಡುಹಿಡಿದು ನಮ್ಮ ಭಾರತ ದೇಶಕ್ಕೆ ತಂದಿದ್ದರೆ, ನಿಮಗೆಲ್ರಿಗೂ 18ನೇ ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟಿದ್ದರೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಈಗ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಏನು ಮಾಡಿದ್ವಿ ನಾವು, ಅದನ್ನು ಪೂರ್ತಿ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ಕೊಂಡಿದ್ರೆ ಈ ಎಲ್ಲದಕ್ಕೂ ಕಾರಣಕರ್ತರು ರಾಜೀವ್ ಗಾಂಧಿಯವರು, ನಮ್ಮ ಪ್ರಧಾನಿಗಳಾಗಿದ್ದರು. ಅವರೆಲ್ಲರ ಹುಟ್ಟಿದ ದಿವಸ ಇವತ್ತು. ನಮ್ಮೆಲ್ಲರಿಗಿಂತ ಹೆಚ್ಚಿಗೆ ನೀವುಗಳು ನಿನ್ನೆ ಮೊನ್ನೆ ಎಲ್ಲ ಇದನ್ನು ಚರ್ಚಾ ಸ್ಪರ್ಧೆ ಮಾಡಿ, ಭಾಷಣ ಸ್ಪರ್ಧೆ ಮಾಡಿ, ಪ್ರಬಂಧದಲ್ಲೂ ಸಹಿತ ತಾವುಗಳೆಲ್ಲರೂ ಭಾಗವಹಿಸಿದ್ದೀರ. ನಿಮ್ಮ ಮುಖಾಂತರನೇ ಆ ವಿಷಯಗಳು ಹೊರಗಡೆ ನಿಮ್ಮ ಸ್ನೇಹಿತರಿಗೆ, ಮಾಧ್ಯಮದವರಿಗೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತ ನಾನು ಭಾವಿಸ್ಕೊಂಡು ಈ ಮೂಲಕ ಇವತ್ತಿಲ್ಲಿ ಕಾಲೇಜಿನಲ್ಲಿ ಪ್ರತಿ ವರ್ಷ ಒಂದೊಂದು ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಈ ವರ್ಷ ಎಂಪ್ರೆಸ್ ಕಾಲೇಜಲ್ಲಿ ನಮ್ಮ ಸೌಭಾಗ್ಯ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ.